ಟಿಟಿಡಿ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಆದಿಕೇಶವಲು ಅವರ ಇಬ್ಬರು ಮಕ್ಕಳನ್ನ ಸಿಬಿಐ ಬಂಧಿಸಿದೆ. ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದಡಿ ಶ್ರೀನಿವಾಸಲು ಹಾಗೂ ಕಲ್ಪಜಾರನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. 2019ರಲ್ಲಿ ಆದಿಕೇಶವಲು ಆಪ್ತ ಉದ್ಯಮಿ ರಘುನಾಥ್ರನ್ನ ಶ್ರೀನಿವಾಸಲು ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿತ್ತು. ರಘುನಾಥರ ಆಸ್ತಿ ಪತ್ರಗಳನ್ನ ನಕಲು ಮಾಡಿ ಜಮೀನು ಕಬಳಿಸಿರುವ ಆರೋಪದಡಿ ಶ್ರೀನಿವಾಸಲು, ಕಲ್ಪಜಾ ಹಾಗೂ ಅಂದಿನ ಎಚ್ಎಎಲ್ ಠಾಣೆ ಇನ್ಸ್ಪೆಕ್ಟರ್ ಮೋಹನ್ನನ್ನ ಸಿಬಿಐ ಬಂಧಿಸಿದೆ. ಇದೀಗ ಡಿಸೆಂಬರ್ 29ರವರೆಗೆ ಮೂವರು ಆರೋಪಿಗಳನ್ನ ಸಿಬಿಐ ವಶಕ್ಕೆ ನೀಡಿ ಬೆಂಗಳೂರಿನ 48ನೇ ಎಸಿಜೆಎಂ ಕೋರ್ಟ್ ಆದೇಶ ನೀಡಿದೆ. ಟಿಟಿಡಿ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಆದಿಕೇಶವಲ್ ಅವರ ಇಬ್ಬರು ಮಕ್ಕಳನ್ನ ಸಿಬಿಐ ಬಂಧಿಸಿದೆ. ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದ ಮೇಲೆ ಶ್ರೀನಿವಾಸಲು ಹಾಗೂ ಕಲ್ಪಜಾರನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿರೋದು. 2019ರಲ್ಲಿ ಆದಿಕೇಶವಲು ಇದ್ದಾರಲ್ವಾ, ಅವರ ಆಪ್ತ ಹಾಗೇನೆ ಉದ್ಯಮಿಯಾಗಿರುವಂತಹ ರಘುನಾಥ್ರನ್ನ ಶ್ರೀನಿವಾಸಲು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ರಘುನಾಥರ ಆಸ್ತಿ ಪತ್ರಗಳನ್ನ ನಕಲು ಮಾಡಿ ಜಮೀನು ಕಬಳಿಸಿರುವ ಆರೋಪದ ಮೇಲೆ ಇದೀಗ ಶ್ರೀನಿವಾಸಲು ಹಾಗೂ ಕಲ್ಪಜಾ, ಅದರ ಜೊತೆಗೆ ಅಂದಿನ ಎಚ್ಎಎಲ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮೋಹನ್ ಅವರನ್ನು ಕೂಡ ಸಿಬಿಐ ಬಂಧಿಸಿದೆ. ಇದೀಗ ಡಿಸೆಂಬರ್ 29ರವರೆಗೆ ಮೂವರು ಆರೋಪಿಗಳನ್ನ ಸಿಬಿಐ ವಶಕ್ಕೆ ನೀಡಲಾಗಿದೆ. ನಮ್ಮ ಮೆಟ್ರೋ ಕಾಮಗಾರಿಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನಾ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಡಿಕೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ಬಿಎಎಂಎಲ್. 2026ರ ಮೇಗೆ ಪಿಂಕ್ ಲೈನ್, 2027ಕ್ಕೆ ಏರ್ಪೋರ್ಟ್ ಮಾರ್ಗ ಪೂರ್ಣ. ಮೆಟ್ರೋ ಬೆಂಗಳೂರಿಗರ ಜೀವನಾಡಿಯಾಗಿದೆ. ಮೆಟ್ರೋ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗ್ತಿವೆ. ಇದರಿಂದ ವಾಹನಗಳ ಸಂಚಾರಕ್ಕೂ ಅಡಚಣೆ ಆಗ್ತಿದೆ ಅಂತ ಆರೋಪ ಕೇಳಿಬಂದಿತ್ತು. ಎಚ್ಚೆತ್ತಿರುವ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. 2026ರ ಮೇಗೆ ಪಿಂಕ್ ಲೈನ್, 2027ಕ್ಕೆ ಏರ್ಪೋರ್ಟ್ ಮಾರ್ಗ ಪೂರ್ಣವಾಗಲಿದೆ ಅಂತಂದ್ರು. ಟ್ರಾಫಿಕ್ ಕಡಿಮೆ ಮಾಡಬೇಕು, ಮೆಟ್ರೋ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜೂನು ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನು 38 ಕಿಲೋಮೀಟರ್ ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಏರ್ಪೋರ್ಟ್ ರೋಡ್ ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ. ಫೈನಲ್ ಮುಕ್ತವಾಗ್ತದೆ. ಇನ್ನು ತಾವರೆಕೆರೆ ತನಕ ಆರೆಂಜ್ ಮಾರ್ಗ ವಿಸ್ತರಣೆ ಆಗಲಿದ್ದು ಡಬಲ್ ಡೆಕ್ಕರ್ ಮಾಡೋದಾಗಿ ಡಿಕೆಶಿ ಹೇಳಿದ್ರು. ಮುಂದಕ್ಕೂ ತಗೊಟ್ಕೊಂಡು ಹೋಗ್ತೀವಿ. ತಾವರೆಕೆರೆ ಅಲ್ಲೊಂದು ಸ್ಟೇಷನ್ಗೆ ಜಾಗ ಹುಡುಕ್ತಾ ಇದೀವಿ. ಯಾಕೆಂದ್ರೆ ವಿಪರೀತ ಜನ ಹಾಸನ ಕಡೆಯಿಂದ ಬರೋರು ಮಾಗಡಿ ಮೇಲೆ ಬರ್ತಾ ಇದ್ದಾರೆ. ಟ್ರಾಫಿಕ್ ಭಾಳ ಇದಾಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ತಾವರೆಕೆರೆ ಆ ರೋಡು ಕೂಡ ಸ್ವಲ್ಪ ಡಬಲ್ ಡೆಕ್ಕರೆ ಮಾಡಬೇಕು ಅಂತ ಮಾಡಿದ್ವಿ. ಇನ್ನು ಪಿಂಕ್ ಲೈನ್ ನಲ್ಲಿ ಸಂಚಾರ ಮಾಡುವ ಮೊದಲು ಡ್ರೈವರ್ಲೆಸ್ ರೈಲು ಬಿಎಂಎಲ್ ನಿಂದ ಬಿಎಂಆರ್ಸಿಎಲ್ ನ ಕೊತ್ತನೂರು ಡಿಪೋಗೆ ಸೇರಿದೆ. 2026ರ ಮಾರ್ಚ್ಗೆ 9 ಡ್ರೈವರ್ಲೆಸ್ ಮೆಟ್ರೋ ರೈಲು ಹಳಿಗೆ ಇಳಿಯಲಿವೆ. And we expect that by this March end, at least 9 trains will be available to Bangalore Metro. ಇತ್ತ ಯೆಲ್ಲೋ ಲೈನ್ ನಲ್ಲಿ ನಾಳೆ 6ನೇ ರೈಲು ಸಂಚಾರ ಮಾಡಲಿದೆ. ಇದರಿಂದಾಗಿ ನಾಳೆಯಿಂದ 13 ನಿಮಿಷಕ್ಕೊಂದರಂತೆ ರೈಲು ಓಡಾಡಲಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.